ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾಗಭೂತಾಳೆ, ಭೂತಾಳೆಗಳು ಶೇಷನಾಗ, ಅನಂತ ಶೇಷನಾಗ, ಅನಂತ ಪದ್ಮ, ಅನಂತ ಲಕ್ಷ್ಮಿ ಭೂತಾಳೆ. ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಭೂತಾಳೆ. ಈ ಭೂತಾಳೆಗೆ ಸಹಸ್ರಾರು ಎಡೆಗಳಿರುತ್ತೆ. ನಾಗಭೂತಾಳೆ ಅಥವಾ ಶೇಷನಾಗ ಭೂತಾಳೆ ಅಥವಾ ಅನಂತ ಶೇಷ ಭೂತಾಳೆ ಅಂತ ನಾವು ಈ ಭೂತಾಳೆಗೆ ಕರಿತೀವಿ. ಇದರಲ್ಲಿ ನೀವು ನೋಡ್ಬೋದು, ಒಂದು ಹೂವಿನ ಥರ ಇರುತ್ತೆ ಅಥವಾ ಒಂದು ಸೂರ್ಯಕಾಂತಿ ಹೂವು ಬರುತ್ತೆ. ಸೂರ್ಯಕಾಂತಿ ಹೂವು ಅದೇ ರೀತಿ ಇರುತ್ತೆ. ಒಂದೊಂದು 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 ದಳಗಳಿರುತ್ತೆ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಅಲ್ಲ, ಸಾವಿರಾರು ದಳಗಳು ಈ ಒಂದು ಭೂತಾಳೆನಲ್ಲಿ ಇರುತ್ತೆ. ಈ ಭೂತಾಳೆ ಸಿಗೋದು ತುಂಬ ಅಪರೂಪ ಇರುತ್ತೆ ಗುರುಮಕ್ಕಳೇ. ವೀಕ್ಷಕರ, ಅಭಿಮಾನಿಗಳೇ, ಭಕ್ತರೇ, ನೆನಪಿಡಿ, ಈ ಒಂದು ಭೂತಾಳೆ ಸಿಗೋದು ತುಂಬ ಕಷ್ಟ, ಆದರೆ ತುಂಬ ಅಪರೂಪ. ಎಲ್ಲಂದ್ರೆ ಅಲ್ಲಿ ಇದು ಸಿಗೋದಿಲ್ಲ. ಯಾವುದೋ ಒಂದು ಕಾಲಕ್ಕೆ ಎಲ್ಲೋ ಒಂದು ಸ್ಥಳದಲ್ಲಿ ಇದು ಸಿಗುತ್ತೆ. ನೀವು ನೋಡ್ಬೋದು, ಇದೊಂದು ಸಿಗೋದೇ ಒಂದು ಅದೃಷ್ಟ ಅಂತ ತಿಳ್ಕೊಬಿಡಿ. ಇದು ಏತಕ್ಕೆಲ್ಲ ಆಗುತ್ತೆ ಅಂದರೆ, ಹೋಮ ಕುಂಡಗಳಲ್ಲಿ ಹೋಮ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ದಿಗ್ಬಂಧನ ಮಾಡಲಿಕ್ಕೆ ಅಥವಾ ಕೆಲವೊಂದು ಶಕ್ತಿಗಳ ಸಿದ್ಧಿಗಳನ್ನು ಮಾಡಿಕೊಳ್ಳಿಕ್ಕೆ ಮಾಂತ್ರಿಕರು, ಗುರುಗಳು, ಪಂಡಿತರು, ಸಿದ್ಧರು ಈ ಒಂದು ನಾಗಭೂತಾಳೆಯನ್ನು ಅಥವಾ ಶೇಷನಾಗ ಭೂತಾಳೆಯನ್ನು ಉಪಯೋಗಿಸ್ತಾರೆ. ಹಾಗೆ ವಶೀಕರಣಕ್ಕೆಲ್ಲ ಇದು ಆಗುತ್ತೆ. ಹಾಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕಾದ್ರೆ, ನೆಗೆಟಿವ್ ಎನರ್ಜಿ ದೂರ ಆಗಬೇಕಾದ್ರೆ, ಕಷ್ಟಗಳಿಂದ ಪಾರ ಆಗಬೇಕಾದ್ರೆ, ನಮಗೆ ಬೇಕಾದ ಅನುಕೂಲಗಳು ವಶೀಕರಣ ಆಗಬೇಕಾದ್ರೆ ಈ ಒಂದು ನಾಗಭೂತಾಳೆಯನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಒಂದೇ ಒಂದು ಪೀಸು ನೀವು ಇಟ್ಕೊಂಡ್ರೂ ಕೂಡ ನಿಮ್ಮ ಹತ್ರ ಉಪಯೋಗಕ್ಕೆ ಬರುತ್ತೆ. ವೀಕ್ಷಕರೇ ನೋಡಿ, ಮಿತ್ರರೇ ನೋಡಿ, ಇಲ್ಲಿ ಒಂದೊಂದು ಪೀಸು ಒಂದೊಂದು ದಳ. ಇದು ಈ ಒಂದು ನಾಗಭೂತಾಳೆ ಅಥವಾ ಶೇಷನಾಗ ಅನಂತ ಶೇಷನ ಭೂತಾಳೆನಲ್ಲಿ ನಾವು ಸಪ್ರೇಟ್ ಒಂದೊಂದು ದಳನೂ ಸಪ್ರೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಸಪ್ರೇಟ್ ದಳಗಳು ಸಿಗುತ್ತೆ. ಒಂದೊಂದು ದಳನೂ ಒಂದೊಂದು ನಾಗದೇವತೆ ಶೇಷನಾಗನ ರೂಪದಲ್ಲಿ ಇರುತ್ತೆ. ಶೇಷನಾಗನ ರೂಪದಲ್ಲಿ ಒಂದೊಂದು ದಳ ಇರುತ್ತೆ. ಸರ್ಪ ಹೆಡೆ ಎತ್ಕೊಂಡಿರುತ್ತಲ್ಲ, ನಾಗದೇವತೆ ಹೆಡೆ ಎತ್ಕೊಂಡಿರುತ್ತಲ್ಲ, ಆ ರೀತಿ ಇರುತ್ತೆ ನೋಡಿ. ಸರ್ಪ ಯಾವ ರೀತಿ ಎಡೆ ಎತ್ಕೊಂತಿರುತ್ತೆ ಆ ರೀತಿ ಒಂದೊಂದು ದಳನೂ ಇರುತ್ತೆ. ಈ ದಳ, ಪ್ರತಿ ದಳ ಒಂದೊಂದು ನಾಗದೇವತೆ ಎಡೆಯಾಗಿರುತ್ತೆ. ಅದಕ್ಕೆ ಅನಂತ ಶೇಷನಾಗ ನಾಗಭೂತಾಳೆ ಅಂತ ಈ ಒಂದು ಭೂತಾಳೆಗೆ ನಾವು ಕರಿತೀವಿ. ಅನಂತ ಶೇಷ ಅಥವಾ ಶೇಷನಾಗ ಅಥವಾ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ನಾಗಭೂತಾಳೆ, ಶೇಷನಾಗ ಭೂತಾಳೆ ಅಂತ ಈ ಹೂವಿಗೆ ನಾವು ಕರಿತೀವಿ. ಯಾಕೆ ಅಂದರೆ, ಈ ಹೂವಿನಲ್ಲಿ ಸಹಸ್ರಾರು ದಳಗಳಿವೆ. ಒಂದೊಂದು ದಳವನ್ನು ನೀವು ಬಿಡಿಸಿ ಕೈಯಲ್ಲಿ ಹಿಡ್ಕೊಂಡಾಗ, ಒಂದೊಂದು ದಳವನ್ನು ಬಿಡಿಸಿ ಕೈಯಲ್ಲಿ ಹಿಡ್ಕೊಂಡಾಗ ಅದು ಶೇಷನಾಗ ಎಡೆ ಥರ ಇರುತ್ತೆ. ಎಡೆ, ಒಂದು ಸರ್ಪ, ಒಂದು ನಾಗದೇವತೆ ಯಾವ ರೀತಿ ಎಡೆ ಎತ್ಕೊಂಡಿರುತ್ತೆ ಆ ರೀತಿ ಇರುತ್ತೆ. ಇದಕ್ಕೆ ಈ ಕಾರಣಕ್ಕಾಗಿ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಶೇಷನಾಗ ಭೂತಾಳೆ ಅಂತ ಕೂಡ ನಾವು ಕರಿತೀವಿ, ಅಥವಾ ನಾಗಭೂತಾಳೆ ಅಂತ ಕೂಡ ಕರಿತೀವಿ, ಅಥವಾ ಶೇಷನಾಗ ಭೂತಾಳೆ ಅಂತ ಕೂಡ ಇದಕ್ಕೆ ನಾವು ಕರಿತೀವಿ. ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಮಾಂತ್ರಿಕರು, ದೊಡ್ಡ ದೊಡ್ಡ ಸಿದ್ಧ ಪುರುಷರು ಅಷ್ಟೇ ಅಲ್ಲದೆ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜನಗಳು ಸಹ ಈ ಒಂದು ನಾಗಭೂತಾಳೆ ಅಥವಾ ಶೇಷನಾಗಭೂತಾಳೆ ಅಥವಾ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಭೂತಾಳೆಯನ್ನು ತಮ್ಮ ಬ್ಯಾಗುಗಳಲ್ಲಿ ಸ್ವಲ್ಪ ಇಟ್ಕೋತಾರೆ, ಪರ್ಸ್ಗಳಲ್ಲಿ ಇಟ್ಕೋತಾರೆ, ಜೋಬಲ್ಲಿ ಇಟ್ಕೋತಾರೆ. ಹಾಗೆ ಇದನ್ನು ನಾವು ದಿಗ್ಬಂಧನ, ವಶೀಕರಣ ಮಾಡಲಿಕ್ಕೂ ಸಹ ಈ ಒಂದು ನಾಗಭೂತಾಳೆಯನ್ನು ಉಪಯೋಗಿಸ್ತಾರೆ. ಆದರೆ ಇದನ್ನು ಯಾರೂ ತಿನ್ನುವಂಗಿಲ್ಲ, ತಿನ್ನಬಾರ್ದು. ಏನಿದ್ರು ಪೂಜೆಗಳಲ್ಲಿ, ಹೋಮಗಳಲ್ಲಿ, ಹೋಮ ಮಾಡುವಾಗ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ಬಾಗಿಲ ಮೇಲೆ, ಮನೆಯ ಬಾಗಿಲ ಮೇಲೆ ಕಟ್ಬೋದು. ಮನೆಯ ಒಳಗೆ ಅಥವಾ ಹೊರಗೆ ಬಾಗಿಲ ಮೇಲೆ ಕಟ್ಬೋದು, ಅಥವಾ ಅಂಗಡಿ ಒಳಗೆ
ಅಥವಾ ಅಂಗಡಿಯ ಬಾಗಲ ಮೇಲೆ ಹೊರಗಡೆ ಕಟ್ಬೋದು. ಹಾಗೆ ಗಾಡಿಗಳಲ್ಲೂ ಕೂಡ ಇದನ್ನು ಅಭಿಮಂತ್ರಿಸಿ ಕೊಟ್ಟಂತಹ ಬೀಜಾಕ್ಷರ ಮಂತ್ರವನ್ನು ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂಥ ನಾಗಭೂತಾಳೆಯನ್ನು ಗಾಡಿಗಳಲ್ಲಿ ವೆಹಿಕಲ್ಗಳಲ್ಲೂ ಕೂಡ ಇಟ್ಕೋಬೋದು. ಹೋಟೆಲ್ಲು, ಫ್ಯಾಕ್ಟ್ರಿ, ಹಾಗೆ ಮನೆ, ಹಾಗೆ ದೇವಸ್ಥಾನ, ಮಠ ಮಂದಿರಗಳಲ್ಲೂ ಕೂಡ ಇದನ್ನು ಸರ್ವರ ದೃಷ್ಟಿ ನಿವಾರಣೆಗಾಗಿ, ಸರ್ವ ಶತ್ರುಗಳ ಭಯ ನಿವಾರಣೆಗಾಗಿ, ಹಾಗೆ ರೋಗಗಳ ದಾರಿದ್ರ್ಯ ನಿವಾರಣೆಗಾಗಿ ಈ ಒಂದು ನಾಗಭೂತಾಳೆ ಅಥವಾ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಭೂತಾಳೆ ಅಥವಾ ಶೇಷನಾಗ ಭೂತಾಳೆಯನ್ನು ಉಪಯೋಗಿಸ್ಬೋದು. ಯಾರು ಬೇಕಾದ್ರೂ ಇದನ್ನು ಎಲ್ಲಿ ಬೇಕಾದರೂ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಮನೆಗಳಲ್ಲಿ ಬಾಗಿಲ ಮೇಲೆ ಕಟ್ಬೋದು, ಹೊರಗಡೆ ಆಗಲಿ ಒಳಗಾಗಲಿ. ಹಾಗೆ ಇದು ಆಕರ್ಷಣೆ ಶಕ್ತಿ ಇರುತ್ತೆ, ಹಾಗೆ ವಿಕರ್ಷಣೆಯ ಶಕ್ತಿ ಕೂಡ ಇರುತ್ತೆ. ಕೆಟ್ಟದ್ದನ್ನು ಕೆಟ್ಟವರನ್ನು ಓಡಿಸುತ್ತೆ, ಹಾಗೆ ಒಳ್ಳೆಯದನ್ನು ಒಳ್ಳೆಯವ್ರನ್ನ ಆಕರ್ಷಿಸುತ್ತೆ. ಯಾವಾಗಲೂ ಇದು ಒಳ್ಳೆಯದನ್ನು ಮಾಡುತ್ತೆ. ಅದಕ್ಕಾಗಿ ಇದು ಒಂದು ನಿಧಿ ಇದ್ದಂಗೆ. ನಿಧಿಯನ್ನು ಕಾವಲು ಕಾಯ್ತಕ್ಕಂಥ ಆದಿಶೇಷ, ನಿಧಿಯನ್ನು ಕಾವಲು ಕಾಯ್ತಕ್ಕಂಥ ಆದಿಶೇಷ ಏನಿದ್ದಾನೆ, ಶೇಷನಾಗ ಇದ್ದಾನೆ. ಅನಂತ ಓಂ ಶ್ರೀ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ. ಅಂತಹ ಪದ್ಮನಾಭ ಸ್ವಾಮಿ ಶಕ್ತಿ ಸ್ವರೂಪವಾದಂತಹ, ಹಾಗೆ ದೈವಿ ಶಕ್ತಿ ಸ್ವರೂಪವಾದಂಥ, ಐಶ್ವರ್ಯ ಶಕ್ತಿ ಸ್ವರೂಪವಾದಂಥ ನಾಗಭೂತಾಳೆ ಅಥವಾ ಶೇಷನಾಗಭೂತಾಳೆ ಅಥವಾ ಅನಂತ ಶೇಷ ಭೂತಾಳೆ ಅಂತ ನಾವು ಇದನ್ನು ಕರಿತೀವಿ. ಇದರ ಉಪಯೋಗ ತುಂಬ ಇರುತ್ತೆ. ನೀವು ಇದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಇದಕ್ಕೆ ನಾನು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ವೀಕ್ಷಕರೇ, ಭಕ್ತರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಗಮನಿಸಿ. ಈ ಒಂದು ಶೇಷನಾಗ ಅಥವಾ ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಭೂತಾಳೆಗೆ ಬೀಜಾಕ್ಷರ ಮಂತ್ರವನ್ನು ನಾನು ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ನೀವು ತಗೊಳ್ಳಿ. ಇದನ್ನು ಪ್ರತಿ ದಿನ 48 ದಿನ ಜಪಿಸ್ಬೇಕು. ಒಂದು ಸಾರಿ ಕೂತ್ಕೊಬಿಟ್ರೆ 10 ನಿಮಿಷ ಕೂತ್ಕೋಬೇಕು. ಈ ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಿ 10 ನಿಮಿಷ ಕೂತ್ಕೊಂಡು 250 ಸಾರಿ ಆಗುತ್ತೆ. ಅದೇ ರೀತಿ ಒಂದು ದಿನಕ್ಕೆ 5 ಬಾರಿ ಕೂತ್ಕೋಬೇಕು. 5 ಬಾರಿ ಕೂತ್ಕೊಂಡ್ರೆ 1000 ಸಾರಿ ಆಗುತ್ತೆ. ಇದೇ ರೀತಿ ನೀವು 48 ದಿನ ಮಂತ್ರದೀಕ್ಷೆಯನ್ನು ಸತತವಾಗಿ ಮಾಡ್ತಾ ಹೋದರೆ ಸಿದ್ಧಿ ಆಗುತ್ತೆ. ಪ್ರತಿ ಶುಕ್ರವಾರ ಹಾಗೆ ಬುಧವಾರ ನೈವೇದ್ಯ ಮಾಡಬೇಕಾಗುತ್ತೆ. ನೈವೇದ್ಯ ಮಾಡಿ, ಏನಾದರೂ ಸ್ವೀಟ್ಸ್ ನೈವೇದ್ಯ ಮಾಡಿ ಈ ಒಂದು ಮಂತ್ರ ಸಿದ್ಧಿಯನ್ನು ನೀವು ಕಂಟಿನ್ಯೂ ಮಾಡಬೇಕು. 48 ದಿನ ಆದಮೇಲೆ ಏನೂ ಮಾಡಬೇಕಾಗಿಲ್ಲ. ಆಮೇಲೆ ನೀವು ಕೇವಲ ದಿನಕ್ಕೆ 108 ಸಾರಿ ಮಾಡಿದ್ರೆ ಸಾಕು. ಒಂದು ದಿನಕ್ಕೆ 108 ಸಾರಿ ಆಮೇಲೆ ಮಾಡಿದ್ರೆ ಸಾಕು. 48 ದಿನ ಮಾತ್ರ ನೀವು ದಿನ 5 ಬಾರಿ ಕೂತ್ಕೋಬೇಕು. ಒಂದು ಸಾರಿಗೆ 10 ನಿಮಿಷ ಜಪಿಸ್ಬೇಕು. ಅನಂತರ ನೀವು ಸಿದ್ಧಿ ಆದಮೇಲೆ ಇದರಲ್ಲಿ ಇರ್ತಕ್ಕಂಥ ಈ ಒಂದು ನಾಗಭೂತಾಳೆ, ಶೇಷನಾಗಭೂತಾಳೆಯಲ್ಲಿರ್ತಕ್ಕಂಥ ಒಂದು ದಳವನ್ನು ಅಥವಾ ಟೋಟಲಾಗಿ ಅಷ್ಟನ್ನು ನೀವು ತಗೊಂಡು ಹಣೆ ಮೇಲೆ ಇಟ್ಕೊಂಡು 108 ಸಾರಿ ಹೇಳಿ ಬೇರೆಯವರಿಗೆ ಕೊಟ್ಟರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾರಾದರೂ ಭಕ್ತರು ಬರ್ತಾರಲ್ಲ ನಿಮ್ಮ ಹತ್ರ, ಅವ್ರಿಗೆ ಕೊಟ್ಟರೆ, ಅಥವಾ ನೀವೇ ಸಾಮಾನ್ಯ ಜನರು ಸಹ ಇದನ್ನು ಸಿದ್ಧಿ ಮಾಡ್ಕೋಬೋದು. ಈ ರೀತಿ ಭಾಳ ಸುಲಭವಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಈ ಬೀಜಾಕ್ಷರ ಮಂತ್ರವನ್ನು ಕೊಟ್ಟಿರ್ತೀವಿ, ಸ್ಕ್ರೀನ್ ಮೇಲೆ ಇದೆ ನೋಡಿ. ಬೀಜಾಕ್ಷರ ಮಂತ್ರವನ್ನು ಜಪಿಸಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ಫೋನ್ ನಂಬರ್ ಇರುತ್ತೆ ನಂದು, ಏನಾದರೂ ಸಲಹೆ ಬೇಕಾದರೆ ಕಾಲ್ ಮಾಡಿ, ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹಾಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.